ನೀವು ಮಾತಾಡಿದ್ರೆ ಅವ್ರು ಎಲ್ಲಿ ಬೈಟ್ ಕೊಡ್ಲಿ? ಬಾಡಿ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಅಂತ ನಿಮ್ಗೂ ಗೊತ್ತಾ ಸರ್. 6 ತಿಂಗಳಿಗೆ ಹೆಂಗ್ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ಶ್ರಮ ಪಟ್ಟು ಹಿಂಗಾಗ್ಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದಿತ್ತು ಸರ್. ಇವ್ರು ಇಂಥ ಟೈಮಲ್ಲಿ ನಮ್ ಗಂಡ ಇಲ್ಲ ಸರ್, ನನ್ಗೂ ದುಃಖ ಇದೆ. ಅದೆಲ್ಲ ಕಷ್ಟಪಟ್ಟು 3 ವರ್ಷದಿಂದ ಮಾಡಿ ಡೇಟ್ ನೋಡಿ ಅಂದಾಗ ನನಗೂ ಫೀಲ್ ಆಗ್ತಿದೆ ಸರ್. ನಾನು ಕೇಳೋದು ಅಷ್ಟೇ, ಎಲ್ಲ ಕನ್ನಡಿಗರದು ಕೈ ಕೇಳ್ಕೊತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಅವಾಗ್ಲೂ ಎಲ್ಲಾ ರೀತಿಯಿಂದ ನನ್ನ ಗಂಡಕ್ಕೆ ಸಪೋರ್ಟ್ ಮಾಡ್ತಾನೆ ಇದ್ರೆ ಇವಾಗ್ಲೂ ಮಾಡಿ ವೈಯಕ್ತಿಕ ಬಿಟ್ಬಿಡಿ. ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡ್ಬೇಕು, ಸಾಬೀತು ಮಾಡ್ಬೇಕು, ಫೈಟ್ ಮಾಡ್ಬೇಕು, ಸಾಕ್ಷಿ ಏನ್ ಬರ್ಬೇಕು ಅಂತ ಕೊಡ್ತೀವಿ. ಆದ್ರೆ ಫಿಲಮ್ ಅಂದ್ರೆ ಯಾರಿಗೂ ಮೋಸ ಆಗ್ಬೋದು. ಪಾಪ ಪ್ರೊಡ್ಯೂಸರ್, ಡೈರೆಕ್ಟರ್ 3 ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್. ಈ ಫಿಲಮಿಗೋಸ್ಕರ ನಿದ್ದೆ ಊಟ ಏನಿಲ್ಲ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಬೆಲೆ ಕೊಡಿ. ಬೆಳೆಸಿದ್ರೆ ಇವಾಗ್ಲೂ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟರ್ ಸಿನಿಮಾ ನೋಡಿ, ಸಿನಿಮಾ ಇಟ್ಕೊಡಿ. ಒಂದು ವಿಡಿಯೋ ಹಂಚ್ಕೊಂಡಿದ್ರು, ಇದ್ರ ಹಿಂದ್ಗಡೆ ಒಂದು ಮಿತೂರಿ ಇದೆ ಅಂತ ನಿಜ ಅನ್ಸುತ್ತಾ ನಿಮ್ಗೆ? ರಿಲೀಸ್ ಟೈಮ್ ಅಲ್ಲಿ ಇದ್ರು ಮಾಡಿರೋದು ಹೌದು ಸರ್. ಒಬ್ರು ಲೇಡಿ ಡಾನ್ ಇದಾರೆ, ಹೀರೋಗಳಿದ್ದಾರೆ. ಯಾರು ನನಗೆ ಗೊತ್ತಿಲ್ಲ ಸರ್. ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್. ಇವರಿಬ್ಬರ ಸಂಬಂಧ ಬಗ್ಗೆ ನಿಮ್ಗೆ ಏನಾದ್ರು ಮತ್ತೆ ಅರಿವಿತ್ತ, ಗೊತ್ತಿತ್ತಾ ಸರ್? ಒಂದು ಪ್ರೋಗ್ರಾಮಿಗೆ ಬರ್ತಾ ಇದ್ರು ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರಲ್ವಾ ಸರ್. ಈಗ ಇವನು ಒಬ್ಬ ಇದ್ ಮಾಡಿದಾರೆ ಅಂದ್ರೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು. ಯಾಕೆ ನಾನೊಬ್ಳು ಹೆಣ್ಮಕ್ಳು ಸರ್. ಒಂದ್ ಹೆಣ್ಮಕ್ಳು ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಆಗಿ ನಾನು ಮನೆ ಹತ್ರ ಬಿಡೋದು ಜವಾಬ್ದಾರಿ, ಕರ್ಕೊಂಡು ಹೋಗೋದು ಇರುತ್ತಲ್ಲ ಸರ್. ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ಮಾಡ್ತಾ ಇದ್ರು ಸರ್. ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತಾರೆ. ಅವ್ರಿಬ್ರು ರಿಲೇಷನ್ ಹೇಳ್ಕೊಂಡಿದ್ರು, ಗೊತ್ತಿತ್ತು ಅಂತ ರೀಸೆಂಟ್ ಆಗಿ ಮದುವೆ ಆಗ್ತಿದೆ ಪ್ರಮಾಣ ಮಾಡಿದ್ರೆ ಸರ್. ಅದೆಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ಶೆಡ್. ಈಗ ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದೆ ಸರ್. ಇದೇ ಬ್ಲಾಕ್ ಮೇಲ್ ಅನ್ಸುತ್ತೆ ಅವ್ರದ್ದು. ಈಗ ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್. ಈಗ ನಾನು ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆನ ಆ ತರದ್ದು ನಿಮಗೆ ಬಂದಿತ್ತ? ನಾನು ಸಾಯ್ತೀನಿ ಅನ್ನೋ ವಿಡಿಯೋ ನೀವು? ಇಲ್ಲ 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 ಮೇಡಮ್, ಇದೆಲ್ಲ ಶೆಡ್ ಹೀಗೆ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳಿತಾವನೆ. ಅವ್ರು ಏನಂತ ಹೇಳ್ತಿದ್ದಾರೆ, ಕ್ಲೋಸ್ ಫ್ರೆಂಡ್ ಬೆಳಿ ಮಚ್ಚ ಅಂತ ಹೇಳಿದ್ರೆ ಬೆಳೆಯೋ ಟೈಮಲ್ಲಿ ಯಾಕೆ ದುಡಿಯಕ್ ಬಂದ್ರು ಅವರು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು. ಇಲ್ಲ ಅಷ್ಟು ವರ್ಷದಿಂದಲ್ವೇ ರಿಲೇಶನ್ಶಿಪ್ ಇರೋರು, ಮುಂಚೆನೆ ಕೊಡ್ಬೋದಾಗಿತ್ತು. ಈ ಸಿನಿಮಾಗೋಸ್ಕರನೇ ತಾನೇ ಇವರೆಲ್ಲ ಷಡ್ಯಂತ್ರ ಮಾಡಿ ಬಂದಿರೋದು. ನಿಮ್ಗೆ ಯಾರ ಮೇಲೆ ಅದು ಡೌಟ್ ಇದೆಯಾ? ನನ್ಗೆ ಯಾರ ಮೇಲೆ ಅವರ ಸಂಬಂಧದ ಬಗ್ಗೆ ನಿಮ್ಗೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಅವರು ಓಕೆ ಅಂತ ಹೇಳಿದ್ರು ಅಂತ ಹೇಳ್ಕೊಂಡಿದ್ದಾರೆ. ನನ್ಗೆ ಗೊತ್ತಿಲ್ಲ ಸರ್. ಗೊತ್ತಿರೋ ನಾನು ಇಷ್ಟು ದೂರ ಬರಕ್ ಬಿಡೋಣ ಸರ್. ನಾನು ಹೆಂಗ್ ಬರಕ್ ಬಿಡ್ತಿದ್ದೆ? ನಾನೇ ಅವ್ರನ್ನ ಕೇಳ್ತಿದ್ದೆ ಅಲ್ವಾ. ಇದೆಲ್ಲ ಸರ್ ಸಿನಿಮಾದಲ್ಲಿ ಬೆಳಿತಾವನೆ, ತುಳಿಬೇಕು ಅನ್ನೋದು ಶೆಡ್ಯೂಲ್. ಸಾಕ್ಷಿ ಕೆಲವೊಂದು ಆಡಿಯೋಗಳು ಬಿಟ್ಟಿದ್ದಾರೆ, ಕೆಲವೊಂದು ವಿಡಿಯೋಗಳು ಬಿಟ್ಟಿದ್ದಾರೆ. ಬೇಕಂತ ಮಾಡಿರೋ ಸರ್. ನಾವು ಅದಕ್ಕೂ ಕೊಡ್ತೀವಿ. ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗ್ ಕೊಡ್ಬೇಕು ಅಲ್ಲ, ಅವರೇ ಒಪ್ಕೊಂಡು ಕೆಲವೊಂದು ವಿಡಿಯೋ ಮಾಡ್ಕೊಂಡಿದ್ದಾರೆ. ಪ್ರಮಾಣ ಮಾಡಿ ಹೇಳಿದ್ದಾರೆ. ಅದೆಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್. ನಾವು ನಂಬೋದು ಇಲ್ಲ ಸರ್ ಅದೆಲ್ಲ. ಕೆಲವೊಂದು ಸಲ ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ, ಮುಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು, ಸ್ಪೀಡ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಐತೆ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್. ಆವಾಗ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತಿದ್ಯಾ? ಇಲ್ಲ ಹಂಗೂ ಮಾಡೋದು. ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದಲ್ವಾ, ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲಾ ರೀತಿಯಿಂದ ಪ್ರಾಕ್ಟೀಸ್ ಮಾಡ್ಲೇಬೇಕು. ಇದು ಹಂಗೆ ಮಾಡ್ಯಾರ ಅಂತ ನಾನು ಅನ್ಕೋತೀನಿ. ಆ ಹುಡುಗಿ ಮತ್ತೆ ನಿಮ್ಮ ಸಂಬಂಧ ಹೇಗಿತ್ತು? ಅವ್ರ ಮನೆ ಬರೋದು ಹೋಗೋದಲ್ಲ ಇತ್ತಂತೆ ಮಾತಾಡ್ತಿದ್ರೆ ಸರ್. ಕ್ಲೋಸ್ ಹೆಂಗ್ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರ್ದಲ್ಲಿ ಸರ್. ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇರ್ತಿಲ್ಲ ಸರ್. ಅವ್ರ ಪರ್ಸನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ತಾರೆ. ಬರೋರು ಹೋಗೋರು ಅಷ್ಟೇ ಸರ್. ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು, ಅದ್ ಬಿಟ್ರೆ ಏನೂ ಇಲ್ಲ ಸರ್.